ನಾಷ್ಟ ಡೈಲಿ ಸ್ಟೋರಿ ನಾಟ್ ಮೆಮೊರಿ. ಏನ ಇಲ್ಲ ಪಾಪಚ್ಚೆ ಬುಡಿ ಮುದವಿಗಳ ಈಗ ಹುಚ್ಚ ಹಿಡ್ಕೊಂಡು ಅದೇ ಬಿಡ್ತಾ ಇರೋರಿ. ಏನಾಯ್ತು ಕೈ ಇದು? ಸೊ ಹಾಗೆ ಎಲ್ಲರಿಗೂ ನನ್ನ ಅನ್ನೋದಿನ ವಾಕ್ಯ ಸ್ವಾಗತ. ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿರಲಿಲ್ಲ, ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮು 9 ಗಂಟೆಗೆ 10 ನಿಮಿಷ ಆಯ್ತಾ ಇದೆ. ಸೊ ನಮ್ಮ ಅಕ್ಕ ಮನೆಗೆ ಬಂದು ಎಲ್ಲ ಚಿತ್ತಾಲ್ ಪತ್ತಾಲ್ ಮಾಡಾಕ್ಬಿಟ್ಟು ನೋಡ್ಬೋದು ಮನೇನ. ಹೆಂಗಿತ್ತು ಮನೆ, ಹೇಗಾಗೈತೆ ಈಗ ಫುಲ್ಲು ಕ್ಲೀನಾಗಿ ಹೊಡೈತೆ. ಎಲ್ಲ ಫೋಟೋ ಎಲ್ಲೆಲ್ಲಿ ಹೋಗ್ಬೇಕಾಯ್ತು ಅಲ್ಲಿಗೆ ಹೋಗೈತೆ. ನಮ್ಮ ಅಕ್ಕ ಇಸ್ ದ ಬೆಸ್ಟ್. ನೋಡ್ಬೋದು ಮನೆ ಎಷ್ಟು ಕ್ಲೀನ್ ಇಟ್ಕೊಂಡೈತೆ ನಮ್ಮ ಅಕ್ಕ. ನೋಡ ಹೆಂಗ್ ದವಾಕ ಬಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿ ಚಿತ್ತಾಲ್ ಪತ್ತಾಲ್ ಮನೆ. ಅಡುಗೆ ಮನೆ ಅಂತೂ ನೀವು ಕೇಳಂಗಿಲ್ಲ. ಬಂದು ನೋಡಿದಾಗ ಚೆನ್ನಾಗಿತ್ತು, ಈಗ ನಾವು ಹೊರಗ್ಬಿಟ್ಟಿದ್ದೀವಿ ಸ್ವಲ್ಪ. ಆ್ಯಂಡ್ ದೋಸ್ ಫ್ರೆಂಡ್ಸ್, ನಂದು ಪ್ರೀ ವರ್ಕೌಟ್ ಮೇಲೆ ರೆಡಿ ಆಗೈತೆ. ಇದನ್ನು ಬೇಗ ತಿನ್ಕೊಂಡು ಬೇಗ ಜಿಮ್ ಹೋಗ್ಬೇಕು. ಇವತ್ತಿಂದ ಈ ಬಡ್ಡಿದು ಇರಿಕಿಲ್ಲ, ಹೋಯ್ತವನೆ ಟ್ಯಾಂಟೆಲ್ಲಿಗೆ. ಕಾಸಿಲ್ಲ, ಹೋಯ್ತವನೆ ಕೈಯಲ್ಲಿ ತಾನೆ ಬೆಳಕಾಲ. ನಮ್ದು ಪ್ರೀ ವರ್ಕೌಟ್ ಮೇಲೆ ರೆಡಿ ಆಯ್ತು. ನಮ್ಮ ಅಕ್ಕ ಕೆವೆ ಕೊಡ್ತಾವಳ ಆಗ್ಲಿಂದ. ಬೆಳಗಾಗಲ್ವಾ ಅಂತ ಯಾರ ಫಿಶ್ ಆಯಿಲ್ ಮುಂದ್ರೆ ಬೆಳಗಾಯ್ತಾರ. ಮೊಡವೆಗಳೆಲ್ಲ ಹೋಗ್ಬೇಕು. ಕೆಂಪಸ್ ಹತ್ಕ ಬಂದ್ಬಿಡ್ತಾರೆ. ನೀರು ಕೆಂಪಸ್ ಹತ್ತಿರ ಹೊಟ್ಟೆಲ್ಲ ಬಂದಿರೋದು ಅಲ್ಲ. ಆದ್ರೂ ನಮ್ಗೆ ಏನಂತಾರೆ, ಅದಕ್ಕೊಂದು 1000 ಕೊಡ್ತೀನಾಗ ನಾವೇ ಚೆನ್ನಾಗಿ ಮನೇಲಿ ಏನಾದ್ರು ಅಡುಗೆ ಮಾಡ್ಕೊಂಡು ಊಟ ಮಾಡೋದು. ಮಾಡ್ತಾ ಇದೀವ ನಾವು ಅಡುಗೆ ಮಾಡ್ಕೊಂಡು. ಈಗ ಊಟ ಯಾರೆಲ್ಲ ತಿಂದರೆ ಎಲ್ಲ ತೂಗಾಕ ತಿಂತೀರಿ. ಕ್ಯಾಮ್ರಾ ಆಫ್ ಆಯ್ತು. ಇದು ಯಾವ ಊಟ ಅಂತ ತಿಂದಿರಿ ನೀವುಗಳು? ಒಂದು ಉಪ್ಪಿರಲ್ಲ, ಒಂದು ಸಕ್ಕರೆ ಎಲ್ಲ ಏನೇನ ಜೀವನನ ಅರ್ಥಪೂರ್ಣವಾಗಿ ತಿನ್ಬೇಕು, ಉಣ್ಬೇಕು, ಸಾಯ್ಬೇಕು. ನಿಮ್ಮಂಗೆ ಯಾರೆಲ್ಲ ತಿಂದರು? ನಾವು ಚೆನ್ನಾಗಿ ಒಂದು ಊಟ ನಾಷ್ಟ. ಡೈಲಿ ಸ್ಟೋರಿ ನಾಟ್ ಮೆಮೊರಿ. ಏನ ಇದು ಸತಿ ಹೇಳಪ್ಪ. ಅದು ಒಂದೊಂದ್ಸತಿ ಅಷ್ಟೇ ಬರೋದು. ಅದೇ ಪ್ರಾಕ್ಟೀಸ್ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಂಡ್ ಹೇಳಿದ್ಯೆ. ಪ್ರೀ ವರ್ಕೌಟ್ ಮೇಲೆ ತಿಂತಾಯಿತ್ತು. ಈಗ ಜಿಮ್ಗೆ ಹೋಗ್ಬೇಕು, ಟೈಮ್ ಆಗ್ಬಿಟ್ಟೈತೆ. ಸೊ ಟೈಮು 9. ಸುಮ್ಮನಿಗೆ ಮಾತಾಡ್ದೆ ನೀನು 9 ಇದಾದೆ. ಸೊ ಜಿಮ್ಗೆ ಹೋದೆ, ಎಲ್ಲ ನಡೆದ ಹೋದ. ಈ ಬಡಿದ ಬೇರೆ ಟೂರ್ಗೆ ಹೋಯ್ತಾರೆ. ಎಲ್ಲ ಇಲ್ಲೇ ರೆಡಿ ಆಗಿ ಅಲ್ಲಿಂದ ಹಂಗೆ ಹೋಯ್ತಾನೆ ಜಿಮ್ಗೆ. ಸರಿ ಬರೋದ ಬರ್ತೀನಿ ಈಗ. ಗೈಸ್, ಇವನು ಈಗ ಎದ್ದು ಹೆಂಗೆ ಕೂತವನೆ. ಇವನ್ ಯಾಕಪ್ಪ ಹೇಳ್ತಾನೆ, ಎದ್ದು ಕೂತವನೆ. ಇಲ್ಲ ಪಾಪಚ್ಚೆ ಬುಡಿ ಮುದವಿಗಳ ಈಗ ಹುಚ್ಚ ಹಿಡ್ಕೊಂಡು ಅದೇ ಬಿಡ್ತಾ ಇರೋರಿ. ನೆಕ್ಕೇನೆ ಏನಮ್ಮ ಏನಾಯ್ತು ಕೈ ಇದು? ಸರಿ ಹೇಳಿಲ್ಲ, ಡೌಟ್ ಟೈಮ್ ಆಯ್ತಾ ಜಿಮ್. ಗೋಬಿ ಬೇರೆ ತಿಂದಾರತ್ತೆ ಹೋಗಿ. ಗೈಸ್ ಬಂದಾಯ್ತು ಜಿಮ್ಗೆ. ಏಷ್ಯನ್ ಕ್ರಾಸ್ ಫಿಟ್ ವರ್ಕೌಟು ಶೋಲ್ಡರ್ ಚೆಸ್ಟ್. ಚೆಸ್ಟ್ ಬಂದು ಟ್ರೈಸಿಪ್ ಮಾಡೋಣ ಅನ್ಕೊಂಡಿದ್ದೀನಿ. ನನ್ನ ಬೆಳಿಗ್ಗೆ ಟ್ರೈಸಿಪ್ ವರ್ಕೌಟ್ ಆಗಿಲ್ಲ. ಬೇಗ ಬರ್ತೀನಿ. ಅವನು ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಆಗಬೇಕು, ಬೇಗ ಮಾಡ್ಕೋದ.
ವರ್ಕೌಟ್ ಆಯಿತು. ವರ್ಕೌಟ್ ಇವತ್ತು ಶೋಲ್ಡ್ರ್ ಕ್ರಾಪ್ಸ್ ಬಯಸಿಟ್ಟು ಮಾಡೋಕ್ಕೆ ಬಡ್ಡಿನ ಡ್ರಾಪ್ ಹಾಕ್ಬೇಕಾಯ್ತು. ಅದಕ್ಕೆ ಇಲ್ಲ ಟ್ರೈನ್ ಮಿಸ್ ಆಗಿದ್ರೆ ಗಾಳಿ ಹತ್ತು ಅವನು 10 ಕಾಲಲ್ಲಿ ಇರಬೇಕು. 10:20ಕ್ಕೆ ಟ್ರೈನ್ ಹೋಗೋದು. ಅದಕ್ಕೆ ಇದು ಬೈಕ್ ಗೈಸ್ ಯಾರೋ ರೂಮ್ ಹತ್ರ ವೆಯ್ಟ್ ಮಾಡ್ತಾವನೆ. ಇಲ್ಲಿ ಅವ್ರು ಬಂದು ಫ್ರೆಂಡು ಕರ್ಕೋದಾನಂತೆ ಇವನ್ನ. ಫೋನ್ ಹಾಕೋ ಬೇಗ. ಸೊ ಗೈಸ್ ಈ ಬಡಿಸ್ನೇ ಬಿಟ್ಬಿಟ್ಟು ಹೋದವ್ರೆ ಹೇಗೆ ಮಾಡತ್ತೆ ಅಂತ. ಈಗ ನಾವೇ ಬಿಡ್ಬೇಕು ಇವನ್ನ ನಡಿಲ್ಲ. ಸೊ ಗೈಸ್ ಫೈನಲಿ ರೈಲ್ವೆ ಸ್ಟೇಷನ್ ಬಂತು. ಅಣ್ಣಂಗೆ ಇಲ್ಲಿಂದನೇ ಬಾಯ್ ಬಾಯ್, ಸಿ ಯು ಟಾಟಾ. 2 ದಿವಸ ಬರಲ್ಲ ಬೇಕಣ. ವಾ. ಸೊ ಗೈಸ್ ಅವ್ನ ರೈಲ್ವೆ ಸ್ಟೇಷನಿಗೆ ಬಿಟ್ಟು ಮನೆಗೆ ಬಂದು ನಾನು ಪೋಸ್ಟ್ ವರ್ಕೌಟ್ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ಬೋದು 400 ಗ್ರಾಮ್ ರೈಸು, 100 ಗ್ರಾಮ್ ಬೀನ್ಸು, ಚಿಕನ್ ಬಿಸಿ ಐತೈತಿ. ಸೊ ಇದನ್ನು ತಿಂದರೆ ನನ್ನ ಪೋಸ್ಟ್ ವರ್ಕೌಟ್ ಕಂಪ್ಲೀಟ್ ಆಗುತ್ತೆ. ಮನೇಲಿ ಆಲ್ರೆಡಿ ಎಲ್ಲ ಮನಿಕೊಂಡವ್ರೆ, ಯಾಕಂದರೆ ಟೈಮ್ ಆಲ್ರೆಡಿ ಜಾಸ್ತಿ ಆಗಿದೆ. ಹೋದ ಟೈಮ್ ಆಗ 11:30. ಬೇಗ ತಿನ್ಕೊಂಡು ನಮ್ಮ ಪೋಸ್ಟ್ ವರ್ಕೌಟ್ ಕಂಪ್ಲೀಟ್ ಮಾಡಬೇಕು. ಮನಿಕಳ ಟೈಮ್ ಎಷ್ಟು? ಗೈಸ್ ಲಾಸ್ಟ್ ಮೀಲ್ ತಿಂದಾಯಿತು. ಸೊ ಆದ್ಮೇಲೆ ಇನ್ನೂ ಎಂಡೇ ಮಾಡಿದ್ದೀನಿ. ಸೊ ಈಗ ಏನು ಮಾಡ್ತಾಯಿದ್ದೀನಿ. ಸೊ ಗೈಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿ. ಸಿಗೋಣ, ನಾಳೆ ಬೈ.